ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಆಗಿದೆ. 7 ಸ್ಥಾನಗಳಲ್ಲಿ 4 ಸ್ಥಾನ ಗೆದ್ದಿದ್ದೇವೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿರುವಂತದ್ದು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಆಗಿದೆ. ಇದರಲ್ಲಿ 7 ಸ್ಥಾನಗಳಲ್ಲಿ 4 ಸ್ಥಾನವನ್ನ ಗೆದ್ದಿದ್ದೇವೆ. ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತದ್ದು. ರಾಮದುರ್ಗದಲ್ಲಿ ಸೋತಿದ್ದೇವೆ, ಹುಕ್ಕೇರಿಯಲ್ಲಿ ಸೋಲಾಗಿದೆ. ಮೊದಲೇ ಹೇಳಿದ ಹಾಗೆ ನಾವು ಗೆದ್ದಿದ್ದೇವೆ, ಗೆಲ್ಲುವುದಿಲ್ಲ ಅಂತ ಗೊತ್ತಿದ್ದು ಕೂಡ ಅಪಪ್ರಚಾರವನ್ನ ಮಾಡಿದ್ರು. ಡಿಸಿಸಿ ಬ್ಯಾಂಕ್ ಚುನಾವಣೆ ದೊಡ್ಡದಾಗಿರುವಂತಹ ಒಂದು ಸುದ್ದಿ ಆಗ್ಬಿಟ್ಟಿದೆ. ಲಕ್ಷ್ಮಣ ಸವದಿ ಅವರು ಬೀಜವನ್ನ ಬಿತ್ತಿದ್ದಾರೆ. ಎಲ್ಲರೂ ಕೂಡ ಒಂದೇ ಗುಂಪಿನವರು ಅಂತ ಹೇಳಿದ್ದಾರೆ. ಕೈಯಲ್ಲಿ ಚೀಟಿ ಇಟ್ಕೊಂಡು ಅಧ್ಯಕ್ಷ ನಮ್ಮವರು ಆಗ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಅದ್ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಅಧ್ಯಕ್ಷ ಆಗುವವರೆಗೂ ಚರ್ಚೆ ಆಗ್ಲಿ ಅಂತ ಹೊಸ ತಳಿಯನ್ನ ಬಿಟ್ಟಿದ್ದಾರೆ. ಎದುರಾಳಿಗಳನ್ನ ನೆಗ್ಲೆಕ್ಟ್ ಆಗಿ ನೋಡಿದ್ದೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. 7 ಸ್ಥಾನಗಳಲ್ಲಿ 4 ಸ್ಥಾನವನ್ನ ಗೆದ್ದಿದ್ದೇವೆ. ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತದ್ದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆಗಾಗಿ ನಡೆದಿರುವಂತಹ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸವದಿ ಹಾಗೂ ಕತ್ತಿ ಟೀಮ್ ಜೊತೆಗೆ ತೀವ್ರ ಕಾದಾಟಕ್ಕೆ ಒಂದು ಸಾಕ್ಷಿಯಾಯಿತು ಅಂತಾನೆ ಹೇಳ್ಬಹುದು. ಜಾರಕಿಹೊಳಿ ಸಹೋದರರು ಒಂದು ಬಣವಾದ್ರೆ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆತಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಕೈಯಲ್ಲಿ ಚೀಟಿ ಹಿಡಿದು ಅಧ್ಯಕ್ಷ ನಮ್ಮವರು ಆಗ್ತಾರೆ, ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಅಧ್ಯಕ್ಷ ಆಗುವವರೆಗೂ ಕೂಡ ಚರ್ಚೆ ಆಗ್ಲಿ ಅಂತ ಹೊಸ ತಳಿಯನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎದುರಾಳಿಗಳನ್ನ ನೆಗ್ಲೆಕ್ಟ್ ಆಗಿ ನೋಡಿದ್ದೇವೆ. ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಚುನಾವಣೆ ಗೆಲ್ಲೋದ ಇಲ್ಲದ ಗೊತ್ತಿಲ್ಲ ಮುಂಚೆ, ಆದ್ರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಕೂಡ ಹೇಳುವಂತ ಮಾಡಿದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬಾ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಹೋಗ್ಬೇಕು. ಮತ್ತೆ ನಾಳೆ ಬೇರೆ ಯಾವ್ದಾರ ಕಡೆ ಜಿಲ್ಲೆಗೆ ಹೋಗ್ಲಿ, ನಮ್ಮ ಸಿಲೆ ಶಾಂತಿರ್ಲಿ. ಇನ್ನೊಂದೆಲ್ಲ ಈಗಾಗಲೇ ಲಕ್ಷ್ಮಣ ಸವದಿ ಅವರು ಅಲ್ಲೇ ಹೇಳಿದ್ದಾರೆ, ಮತ್ತೊಂದು ನಾಳಿಂದ ಚರ್ಚೆಗೆ ಬರ್ತೇವೆ. ನಾವೆಲ್ಲ ಒಂದೇ ವಿಷಯದವ್ರು ಇಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡೋದು ಅಂತ ಈಗಾಗಲೇ ಒಂದು ಬೀಜ ಬಿತ್ತಿದ್ದಾರೆ. ಅದು ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ಇಲ್ಲೆಲ್ಲ ಕೂಡಿ ಚುನಾವಣೆ ಮಾಡಿದ್ವಿ, ನಾವೇ ಹೆಚ್ಚು ನೀವೇ ಹೆಚ್ಚಲ್ಲ. ಯಾವ 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಆಗ್ತಾರೆ. ಈಗ 13ರಲ್ಲಿ ಇವರು ಹೊರಗಡೆ ಕೂತು ಈಗಾಗಲೇ ಹೊಸ ಅಂದ್ರೆ ಮತ್ತೆ ಚರ್ಚೆಯಲ್ಲಿ ಇರಬೇಕದು ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಯನ್ನ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡತ್ತ ತಮ್ಮಲ್ಲಿ ವಿನಂತಿ. ಬಹುಶಃ ಜಾಸ್ತಿ ಹೇಳೋದ ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವತ್ತ ಡಿಸಿ ಬ್ಯಾಂಕ್ ಅನ್ನ ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗುತ್ತೆ. ಏನು ಚುನಾವಣೆ ಬಂದಾಗ ಸ್ವಾಭಾವಿಕ ಎದುರಾಳಿ ಕೂಡ ಅವ್ರದ್ದೇ ಕೆಪಾಸಿಟಿ ಕೂಡ ಜನ ನೋಡ್ತಾರೆ. ಅವ್ರದ್ದು ಕೆಪಾಸಿಟಿ ಅವ್ರದ್ದು ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗಲ್ಲ. ಸೊ ಅದನ್ನ ನಾವು ಭಾಳ ನೆಗ್ಲೆಕ್ಟ್ ಆಗಿ ನೋಡಿದೀವಿ. ದೊಡ್ಡ ಒಳ್ಳೆ ಸಲ ಇದ್ರೆ ಕೊಡ್ಲಿ, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ರು. ನೋಡಿ ಅವ್ರಿಗೆ ಹೇಳಿದ್ದೀವಿ, ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ, ಈ ದಿವಸ ಅದನ್ನ ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋ ಅಂತ ಹೇಳಿದ್ದೀವಿ. ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವ್ರ ನಾ ಬಿದ್ದರೆ ಮಂತ್ರಿ ಸ್ಥಾನ ಹೋಗ್ತೇನೆ ನಿಮಗೆ ಹೇಳ್ಕೊಡ್ರು. ಅವ್ರು ನ್ಯಾಯ ಮಾಡ್ಲಿಕ್ಕೆ ಇಲ್ಲೊಂದೆಲ್ಲ ಸೋತಿದ್ರು ಕೂಡ ಮಂತ್ರಿ ಆಗ್ಬೋದು, ಅದೇನು ಆಗ್ಬಾರ್ದು ಅಂತ ಏನಿಲ್ಲ. ಅವರು ಹೋಗಿ ತರಾತುರಿಯಲ್ಲಿ 3 ನಿಮಿಷ 3 ಗಂಟೆ 2 ನಿಮಿಷ ತಕ್ಕೊಂಡ್ರು. ಅಬ್ಜೆಕ್ಷನ್ ಮಾಡ್ಬೋದಿತ್ತು. ಆದರೆ ನಾವು ಹೇಳಿದ್ದೀವಿ 100% ಅವರೇ ಆಗ್ತಿದ್ರು, ಅವ್ರನ್ನೇ ಮಾಡ್ತಿದ್ರು. ಯಾಕಂದ್ರೆ ಅವ್ರ MLA ಅವ್ರದ್ದೇ ಕಣದಲ್ಲಿ ಇದ್ರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ. ಆದರೂ ಕೂಡ ಅವರು
ಇದು ಕೋಆಪರೇಟಿವ್ ಹೊಸದು ನನಗೇನು ತಿಳಿತಾ ಇಲ್ಲ, ಆ ಕಡೆ ಜನ ಹೋಗ್ತಾರ, ಈ ಕಡೆ ಹೋಗ್ತಾರ, ಈ ಕಡೆ ಹೋಗ್ತಾರ ಅಂತ ತಿಳಿತಾ ಇಲ್ಲ, ಅದಕ್ಕೆ ವಾಪಸ್ ತೊಗೊಂಡು ಅಂತ ಹೇಳಿದ್ರು. ಅವ್ರು ಉಳಿದಿದ್ರೆ ಇವತ್ತು 100 ಮೆಂಬರ್ ಆಗಿ ಚುನಾವಣೆ